ಸ್ವಾಮಿ ಕೊರಗಜ್ಜ. ಓಂ ನಮೋ ಭಗವತಿ ವಾಸುದೇವಾಯ. ನಿಮ್ಮ ರಿಲೇಷನ್ಶಿಪ್ಪಲ್ಲಿ ಪದೇ ಪದೇ ಸಮಸ್ಯೆ ಆಗ್ತಾ ಉಂಟು, ಅಥವಾ ಪದೇ ಪದೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ತಾ ಉಂಟು, ಅಥವಾ ಈ ರಿಲೇಷನ್ಶಿಪ್ಪಲ್ಲಿ ಏನೋ ಒಂದು ಸರಿ ಇಲ್ಲ, ಇತ್ತೀಚೆಗೆ ತುಂಬ ಬದಲಾಗಿದ್ದಾರೆ, ಅಥವಾ ನಂಬರ್ ಬ್ಲಾಕ್ ಮಾಡಿರ್ಬೋದು ಅವರು, ಅಥವಾ ನಿಮ್ಮನ್ನು ನೋಡಿದ್ರೆ ಇಷ್ಟ ಇಲ್ಲ ಅಂತ ಹೇಳಿರ್ಬೋದು, ಮನೆ ಕಡೆಯಿಂದಲೂ ಸಪೋರ್ಟ್ ಇಲ್ಲದೇ ಇರ್ಬೋದು, ಅಥವಾ ಬೇರೆ ಯಾರು ಕೂಡ ನಿಮಗೆ ಸಪೋರ್ಟ್ ಮಾಡಲಿಕ್ಕೆ ಈ ಪ್ರೀತಿಯಲ್ಲಿ ಇಲ್ಲದೇ ಇರ್ಬೋದು, ನಿಮ್ಮ ವ್ಯಕ್ತಿಗೂ ನಿಮ್ಮ ಮನಸ್ಸು ಅರ್ಥ ಆಗದೇ ಇರ್ಬೋದು. ಕರೆಂಟ್ ಸಿಚುವೇಶನ್ ರಿಲೇಟೆಡ್ ಎನರ್ಜೀಸ್ ನೋಡುವ, ಏನು ಮಾಡಬೇಕು ಅದನ್ನು ಕೂಡ ಹೇಳ್ತೇನೆ. ಪ್ರಾರ್ಥನೆ ಮಾಡಿ ಅವರ ಹೆಸರನ್ನು 3 ಸಲ ಹೇಳಿ ನೋಡುವ ಅವರ ಮನಸ್ಸಿನ ಭಾವನೆ ಏನು ಉಂಟಂತ. ಇಲ್ಲಿ ನೀವು ಯಾವ ಕಂಡೀಷನಲ್ಲಿ ಇದ್ದೀರಾ ಅಥವಾ ಏನು ಸಿಚುವೇಶನ್ ಅಂತ ಆ ವ್ಯಕ್ತಿಗೆ ಗೊತ್ತುಂಟು. ಬಟ್ ಇಲ್ಲಿ ಅವರು ಯಾಕೋ ಒಂದು ರೀತಿಯಲ್ಲಿ ಅವರ ಮನಸ್ಸಿನ ಭಾವನೆಯನ್ನು ಕರೆಕ್ಟಾಗಿ ಎಕ್ಸ್ಪ್ರೆಸ್ ಮಾಡದೇ ಇರ್ಬೋದು, ಅಥವಾ ಸಮಸ್ಯೆ ಆಗ್ತಾ ಉಂಟು. ನೀವಿಲ್ಲಿ ತುಂಬ ಕಣ್ಣೀರು ಹಾಕ್ತಾ ಇದ್ದೀರಾ, ಅಥವಾ ಒಂದು ರೀತಿಯಲ್ಲಿ ತುಂಬ ಅವರಿಗೇನೆ ಡಿಪೆಂಡ್ ಆದವರು ನೀವು. ನಿಮ್ಮ ಹುಡುಗ ಇರ್ಬೋದು, ಹುಡುಗಿ ಇರ್ಬೋದು. ಸೊ ಅವರಿಗೆ ತುಂಬ ಡಿಪೆಂಡ್ ಆದವರು ನೀವು. ಅವರಿಲ್ಲಾಂದರೆ ನೀವಿಲ್ಲ. ಪ್ರತಿಯೊಂದಕ್ಕೂ ಅವ್ರ ಜೊತೆನೇ ಕೇಳ್ತಾ ಇದ್ರ, ಎಲ್ಲವನ್ನು ಅವ್ರ ಜೊತೆನೇ ಕೇಳಿಬಿಟ್ಟು ಡಿಸಿಷನ್ ತಗೊಳ್ತಾ ಇದ್ರ ಎಲ್ಲಿಗಾದರೂ ಹೋಗುವಾಗ, ಅಥವಾ ಅವರ ಲೈಫಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ನೀವು ಅವರಿಗೆ ತುಂಬ ಪ್ರಾಮುಖ್ಯತೆಯನ್ನು ನೀಡ್ತಾ ಇದ್ರಿ. ತುಂಬ ಅಂದರೆ ರಿಲೇಷನ್ಶಿಪ್ ತುಂಬ ಒಳ್ಳೆಯದಿತ್ತು. ಇದು ಟೈಮ್ಲೆಸ್ ಆಗಿರುತ್ತೆ. ನೀವು ಯಾವಾಗ ನೋಡ್ತೀರಾ ಇದು ಆವಾಗ ಫಸ್ಟ್ ಟೈಮ್ ನಿಮಗೆ ಇದು ಅನ್ವಯ ಆಗುತ್ತೆ, ಅಥವಾ ಇದು ಯಾವಾಗಲೂ ನಿಮಗೆ ಸಿಕ್ಕಿತ್ತು ಅಂದರೆ ಈ ವಿಡಿಯೋ, ಸೊ ಇಲ್ಲೇನೋ ಒಂದು ನಿಮಗೆ ಸಂದೇಶ ಉಂಟು, ಮೆಸೇಜ್ ಉಂಟಂತ ಅರ್ಥ ಆಗಿರುತ್ತೆ. ಇದು ಜನರಲ್ ಆಗಿರುತ್ತೆ. ನಿಮಗೆ ಯಾವ್ದು ಅನ್ವಯ ಆಯಿತು ಅದನ್ನು ಮಾತ್ರ ಕನ್ಸಿಡರ್ ಮಾಡಿ. ಇಲ್ಲಿ ಒಂದು ರೀತಿಯಲ್ಲಿ ನಿಮ್ಮ ಪ್ರೀತಿಯಲ್ಲಿ ತುಂಬ ಪ್ರೊಸೆಸಿವ್ ಆಗಿದ್ದರು ಅವರು, ತುಂಬ ಅಂದರೆ ತುಂಬ ನಿಮ್ಮನ್ನು ಹಚ್ಕೊಂಡಿದ್ರು. ಬಟ್ ಇತ್ತೀಚಿನ ದಿನಗಳಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಬರೀ ನೋವು, ಕಷ್ಟ, ದುಃಖ, ಅಥವಾ ಬ್ಲಾಕ್ ಅನ್ಬ್ಲಾಕ್ ಇದೇ ಕಾಣಿಸ್ತಾ ಉಂಟು. ಅಥವಾ ಯಾವುದೋ ಒಂದು ಪರಿಸ್ಥಿತಿಯಲ್ಲಿ ಅವರಿಗೆ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ನಿಮಗೆ ಕೂಡ ಇಲ್ಲಿ ಜಸ್ಟಿಸ್ ಕೊಡಲಿಕ್ಕೆ ಯಾರು ಕೂಡ ಇಲ್ಲ. ಒಂದು ಈ ಪ್ರೀತಿಯಲ್ಲಿ ಏನು ನ್ಯಾಯ ಸಿಗಬೇಕಿತ್ತು. ಇಲ್ಲಿ ನಿಮ್ಮ ವ್ಯಕ್ತಿಗೂ ಕನ್ಫ್ಯೂಷನ್ ಉಂಟು, ಅವರಿಗೂ ಕೆಲವೊಂದಷ್ಟಕ್ಕೆ ಎನರ್ಜಿ ಕಾಣಿಸ್ತಾ ಉಂಟು. ಇಲ್ಲಿ ಈ ರಿಲೇಷನ್ಶಿಪ್ಪಲ್ಲಿ ಕೆಲವೊಂದು ನೋವಿನ ಘಟನೆಗಳು ನಡೆದಿರ್ಬೋದು, ಅಥವಾ ಏನಾಗುತ್ತೋ ಏನೋ ಅನ್ನೋ ಭಯ ಪದೇ ಪದೇ ನಿಮಗೆ ಕಾಡ್ತಾ ಇರ್ಬೋದು. ಅದೇ ಥರ ಆ ವ್ಯಕ್ತಿಗೂ ಅದೇ ರೀತಿ ಆಗ್ತಾ ಉಂಟು. ಇಲ್ಲಿ ಕೆಲವರಿಗೆ ಥರ್ಡ್ ಪಾರ್ಟಿ ಸಿಚುವೇಷನಲ್ಲಿ ಅಲ್ಲಿಯ ವ್ಯಕ್ತಿ ವಿಚಾರಗಳು ಬಂದಿರ್ಬೋದು, ಅಥವಾ ಥರ್ಡ್ ಪಾರ್ಟಿಯಲ್ಲಿ ಅವರು ಏನೋ ಸಮಸ್ಯೆ ಮಾಡ್ತಾ ಇರ್ಬೋದು. ಅವರನ್ನು ಬಿಟ್ಟು ಬರಲಿಕ್ಕೂ ಆಗಲ್ಲ. ಇಲ್ಲಿ ಯಾರಿಗೆ ನೋಡಿ ಥರ್ಡ್ ಪಾರ್ಟಿ ಇದ್ದಾರೆ. ಸೊ ಅದು ಮತ್ತು ಕೆಲವರಿಗೆ ಇಲ್ಲಿ ಫ್ಯಾಮಿಲಿ ರಿಲೇಟೆಡ್ ಆಗಿ ಇಶ್ಯೂ ಕೂಡ ಕಾಣ್ತಾ ಉಂಟು. ಫ್ಯಾಮಿಲಿಯಲ್ಲಿ ಸಪೋರ್ಟ್ ಇಲ್ಲದೇ ಇರ್ಬೋದು, ಅಥವಾ ಯಾವ ಥರ ಈ ಡಿಸಿಷನ್ ತಗೊಳ್ಬೇಕು, ಏನು ರಿಸ್ಕ್ ತಗೊಳ್ಬೇಕಾ ಬೇಡವಾ, ಸೊ ಏನು ಮಾಡಲಿಕ್ಕೂ ಅವರಿಗೆ ಗೊತ್ತಾಗ್ತಾ ಇಲ್ಲ. ಅಂದರೆ ಇಲ್ಲಿ ಒಂದು ರೀತಿಯಲ್ಲಿ ಎನರ್ಜಿ ನೋಡುವಾಗ ಭಯ, ಆತಂಕ, ಒತ್ತಡ ಎಲ್ಲನೂ ಕಾಡ್ತಾ ಉಂಟು. ಈ ಸಿಚುವೇಶನಿಂದ ಮೂವ್ ಆನ್ ಆಗುವವ ಅಥವಾ ರನ್ ಮಾಡುವವ, ಇಲ್ಲ ಈ ಪ್ರೀತಿಯನ್ನು ಕೈ ಹಿಡಿದು ಕರ್ಕೊಂಡು ಹೋಗುವ, ಏನು ಮಾಡುವ, ಸೊ ಏನು ಕೂಡ ಗೊತ್ತಾಗ್ತಾ ಇಲ್ಲ ಅವರಿಗೆ. ಕನ್ಫ್ಯೂಷನ್, ಓವರಾಲ್ ಆಗಿ ಕನ್ಫ್ಯೂಷನ್, ಭಯ ಎಲ್ಲನೂ ಉಂಟು, ಆತಂಕ. ಬಟ್ ಯಾವ ಕಾರಣಕ್ಕೂ ನಿಮ್ಮನ್ನು ಬಿಟ್ಟು ಕೊಡಲ್ಲ. ಇಲ್ಲಿ ಅದೊಂದು ಸೈನ್ ಸ್ಟ್ರಾಂಗ್ ಆಗಿಂಟು. ಬರೀ ನೀವು ಆದಷ್ಟು ತಾಳ್ಮೆಯಿಂದ ಇರಬೇಕಾಗುತ್ತೆ. ಕೆಲವೊಂದು ಮಂತ್ರ ಜಪ ಮಾಡೋದು, ಪ್ರಾರ್ಥನೆ ಮಾಡೋದು, ಮೆಡಿಟೇಷನ್ ಮಾಡೋದು ತುಂಬ ಮುಖ್ಯ ಅಂತ ಹೇಳ್ತೇನೆ. ಮತ್ತು ಇಲ್ಲಿ ಕೋಪ ಬರುತ್ತೆ, ಅಥವಾ ಈಗೋ ಅಂತೂ ಜಗಳ ಆಗುತ್ತೆ. ಅದು ಸಹಜ, ಪ್ರೇಮಿಗಳ ಮಧ್ಯೆ ಅದು ಆಗ್ತಾ ಇರುತ್ತೆ. ಅದು ದೊಡ್ಡ ವಿಷಯ ತಗೊಳ್ಬೇಡಿ. ಅಥವಾ ಅವರೇನೋ ಸಿಟ್ಟಿನಿಂದ ಮಾತನಾಡಿದ್ರು ಅಂತ ನೀವು ಕಣ್ಣೀರು ಹಾಕೋದು, ಅಥವಾ ಮನೆಯಲ್ಲೇನೋ ಸಮಸ್ಯೆ ಆಯಿತು, ಬಿಸ್ನೆಸ್ ಜಾಬಲ್ಲೇನೋ ಪ್ರಾಬ್ಲಮ್ ಆಯಿತು ಅಂತ ಯಾವುದನ್ನು ಆಲೋಚನೆ ಮಾಡ್ತಾ ಲೈಫ್ ಬಗ್ಗೆ ಏನು ತುಂಬ ಟೆನ್ಷನ್ ಮಾಡಬೇಡಿ. ಕೆಲವೊಂದು ನೋವು, ಅವಮಾನಗಳು, ಅನುಮಾನಗಳು ಬಂದಿರ್ಬೋದು, ಅಥವಾ ಎಲ್ಲರೂ ಸೇರಿ ಎಲ್ಲ ಸಿಚುವೇಶನ್ ನೀವು ತಪ್ಪು ಮಾಡಿಲ್ಲ ಅಂದ್ರೂ ನಿಮ್ಮದೇ ತಪ್ಪು, ಅಥವಾ ನಿಮ್ಮಿಂದ ಈ ಒಂದು ಸಿಚುವೇಶನ್ ಕ್ರಿಯೇಟ್ ಆಯಿತು ಅಂತ ಹೇಳಿರಬಹುದು. ಬಟ್ ಇಲ್ಲಿ ಯಾವುದೂ ಕೂಡ ನೀವಾಗಿ ಮಾಡ್ತಾ ಇಲ್ಲ. ಸೊ ಕೆಲವೊಂದು ಕಾರ್ಮಿಕ್ ಡೆತ್ ಅನ್ನೋದಿರುತ್ತೆ, ಕಾರ್ಮಿಕ್ ಎಂಡ್ ಅನ್ನೋದಿರುತ್ತೆ. ಕೆಲವೊಂದನ್ನು ಕಳ್ಕೊಳ್ಬೇಕಾಗುತ್ತೆ, ಕೆಲವೊಂದನ್ನು ನಾವು ಪಡ್ಕೊಳ್ಬೇಕಾಗುತ್ತೆ, ಕೆಲವೊಂದು ಮಾತುಗಳನ್ನು ಕೇಳಬೇಕಾಗುತ್ತೆ. ಸೊ ಈ ಲೈಫ್ ಜರ್ನಿ ಅನ್ನೋದು ಇಲ್ಲಿ ಆಲ್ಮೋಸ್ಟ್ ಕೆಲವರದ್ದು ಸೋಲ್ಮೆಂಟ್ ರಿಲೇಷನ್, ಮತ್ತು ಕೆಲವರದ್ದು ಟ್ವಿನ್ ಫ್ಲೇಮ್ ಜರ್ನಿ. ಸೊ ಇದೇನು ಅಷ್ಟು ಸುಲಭದ ಜರ್ನಿ ಅಂತ ನೀವು ಕನ್ಸಿಡರ್ ಮಾಡುವ ಹಾಗೆ ಇಲ್ಲ. ಸೊ ಪೇನ್ಫುಲ್ ಸಿಚುವೇಶನ್ಗಳಿರುತ್ತೆ. ಕೆಲವೊಂದು ಸಲ ಸಿಗಲ್ಲ ಅಂತ ನೀವು ಅಂದ್ಕೊಂಡು ಲಾಸ್ಟ್ ಮೂಮೆಂಟಲ್ಲಿ ಅವರು ರಿಟರ್ನ್ ಬರ್ತಾರೆ. ಸೊ ಹಾಗಾಗಿ ಇಲ್ಲಿ ನೋಡುವಾಗ ಓವರಾಲ್ ಆಗಿ ಸ್ಟ್ರಾಂಗ್ ಆಗಿರಬೇಕು. ಯಾರೋ ಏನೋ ಹೇಳಿದ್ರು, ಇಲ್ಲ ಅಕ್ಕ ಸಿಗಲ್ಲ, ಆಗಲ್ಲ, ಅವರು ಬರಲ್ಲ, ಸೊ
ಹಾಗೇನು ಇಲ್ಲಿ ಕಾಣಿಸ್ತಾ ಇಲ್ಲ, ಸ್ಟ್ರಾಂಗ್ ಮೆಸೇಜಸ್ ಇಲ್ಲ. ಸಿಗಲ್ಲ ಅಂದ್ರೂ ಸಿಗುವ ಹಾಗೆ ಮಾಡ್ಕೊಳ್ಳೋರು ನಿಮ್ಮ ಕೆಪಾಸಿಟಿಯಲ್ಲಿರುತ್ತೆ. ನಿಮ್ಮ ಮನಸ್ಸು ಪರಿಶುದ್ಧವಾಗಿದ್ದರೆ ಎಂಥದ್ದೇ ಪ್ರೀತಿಯನ್ನು ಬೇಕಿದ್ರು ನೀವು ಆಕರ್ಷಣೆ ಮಾಡ್ಬೋದು. ಏನಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಇವಾಗ ಕೆಲವರು ಹೇಳ್ತಾರೆ ಇಲ್ಲ ಬರಲ್ಲ. ನೋ, ಅದು ಹಾಗಲ್ಲ. ನಿಮ್ಮ ಪ್ರೀತಿ ಸ್ಟ್ರಾಂಗ್ ಆಗುಂಟಾ, ನೀವು ದೇವರಿಗೆ ಇನ್ವೆಸ್ಟ್ಗೆ ಸರಿಯಾಗಿದ್ದೀರಾ, ಅವರು ನಿಮ್ಮನ್ನು ಮುಂಚೆ ಹುಡುಗ ಇರ್ಬೋದು, ನಿಮ್ಮದು ಹುಡುಗಿ ಇರ್ಬೋದು, ಪ್ರೀತಿ ಮಾಡ್ತಾಯಿದ್ರು, ಇಬ್ಬರು ಚೆನ್ನಾಗಿದ್ರೆ ಮಿಡ್ಲಲ್ಲೇನೋ ಸಮಸ್ಯೆ ಆಯಿತು, ನೀವಿಬ್ಬರು ಸೇರಬೇಕನ್ನೋದು ವಿಧಿ ಇತ್ತು, ಸೇರಿದ್ದೀರಾ, ಮಿಡ್ಲಲ್ಲೇನೋ ಸಮಸ್ಯೆ ಆಯಿತು, ಅಲ್ಲಿ ಅಡೆತಡೆಗಳು ಬಂತು ಅಂದರೆ ಅಲ್ಲಿ ಕಾರ್ಮಿಕ್ ಎನರ್ಜಿ ಆಟ ಆಡ್ತವೆ, ಕಾರ್ಮಿಕ್ ಡೆತ್. ಸೊ ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಆವಾಗ ನೀವು ಪ್ರಾರ್ಥನೆ ಮಾಡಬೇಕು, ಮಂತ್ರ ಜಪ ಮಾಡಬೇಕು, ಕೆಲವೊಂದು ಪರಿಸ್ಥಿತಿಯಲ್ಲಿ ತಾಳ್ಮೆಯಿಂದ ಇರಬೇಕು. ನೀವು ತಪ್ಪು ಮಾಡಿಲ್ಲ ಅಂದ್ರೂ ಕೇಳಬೇಕಾಗುತ್ತೆ. ನೀವು ಪ್ರತಿ ವಾರ ಮಾಡಿ ಅಲ್ಲಿ ಗೆಲ್ಲಲಿಕ್ಕೆ ಆಗಲ್ಲ. ಸೊ ನಿಮಗೆ ಏನಂತ ನಿಮಗೆ ಗೊತ್ತುಂಟು, ನಿಮ್ಮ ಹುಡುಗನಿಗೆ ಗೊತ್ತುಂಟು, ಹುಡುಗಿಗೆ ಗೊತ್ತುಂಟು. ಬಟ್ ಇಲ್ಲಿ ಕೆಲವೊಂದು ಮಾಯೆಗಳು ಅಲ್ಲಿ ಕ್ರಿಯೇಟ್ ಆಗಿರ್ಬೋದು. ಸೊ ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನೀವು. ನಾನು ಏನಕ್ಕೆ ಹೇಳ್ತಾ ಇದ್ದೀನಿ ಈ ಥರ ಅಂತ, ಸಿಗಲ್ಲ ಅಂತ ಏನೂ ಇಲ್ಲ, ಗೊತ್ತಾಯ್ತಾ? ನಿಮ್ಮ ಮನಸ್ಸಿನ ಇಚ್ಛೆ, ನಿಮ್ಮ ಆಲೋಚನೆ ಸರಿ ಇರಬೇಕು. ನೀವು ಮಾಡುವಂತಹ ಕೆಲಸ ಕರ್ಮ ಅದು ಸರಿಯಾಗಿರಬೇಕು, ಗೊತ್ತಾಯ್ತಾ? ಆವಾಗ ಎಲ್ಲನೂ ಪಾಸಿಟಿವ್ ವೇಯಲ್ಲಿ ಆಗುತ್ತೆ. ಧೈರ್ಯವಾಗಿರಿ. ಸೊ ನಾನೇನು ಹೇಳ್ತೇನೆ ಅಂದರೆ, ಅವ್ರು ನಿಮ್ಮ ಲೈಫಲ್ಲಿ ಬಂದಿದ್ದಾರಾ, ಚೇಂಜ್ ಆಗಿದೆಯಾ, ನೀವು ಇಂಪ್ರೂವ್ಮೆಂಟ್ ಆಗಿದ್ದೀರಾ, ಅವರು ಇಂಪ್ರೂವ್ಮೆಂಟ್ ಆಗಿದ್ದೀರಾ, ಓಕೆ. ನಿಮ್ಮ ಇಬ್ಬರನ್ನು ದೂರ ಮಾಡಲಿಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಕೆಲವೊಂದು ತಂತ್ರಗಳನ್ನು ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋಸಲ್ಲಿ ಹೇಳಿಕೊಡ್ತೇನೆ ನಿಮಗೆ. ಕೆಲವೊಂದು ಮಂತ್ರ ಜಪವನ್ನು ಕೂಡ ಯಾರಿಗೆಲ್ಲ ಮಾಡಬೇಕು. ಸೊ ಕಮೆಂಟಲ್ಲಿ ಇದು ನಿಮ್ಮದು ಹೆಸರು, ಅವ್ರದ್ದು ಹೆಸರು ಹಾಕಿ. ಸೊ ನಿಮ್ಮ ಪರವಾಗಿ ನಿಮ್ಮದು ನೇಮ್ ಹೇಳಿಬಿಟ್ಟು, ನಿಮ್ಮ ಎಲ್ಲರ ನೇಮ್ ಹೇಳಿಬಿಟ್ಟು ಮಂತ್ರ ಜಪ ಮಾಡಿಬಿಟ್ಟು ಅಪ್ಲೋಡ್ ಮಾಡ್ತೇನೆ. ಸೊ ಅದನ್ನು ಡೈಲಿ 41 ದಿವಸಕ್ಕೆ ಹೇಳ್ತಾ ಬಂದಿರೋ 21 ದಿವಸ ಏನಂತ ಹೇಳ್ತೇನೆ ಆ ವಿಡಿಯೋದಲ್ಲಿ. ಸೊ ಯಾವುದಕ್ಕೂ ಅತಿಯಾಗಿ ಆಲೋಚನೆ ಮಾಡಲಿಕ್ಕೆ ಹೋಗಬೇಡಿ, ಕಣ್ಣೀರು ಹಾಕಬೇಡಿ, ಧೈರ್ಯವಾಗಿರಿ, ಅಷ್ಟು ಸಮಾಧಾನದಿಂದ ಇರಿ. ಕೋಪ ಬರುತ್ತೆ, ಸಿಟ್ಟು ಬರುತ್ತೆ, ಸಂಯಮವನ್ನು ಕಲ್ಕೊಳ್ತೀರಾ, ಅಥವಾ ಕೆಲವೊಮ್ಮೆ ನಿರಾಶೆ, ಹತಾಶೆ, ನೋವು, ಕಣ್ಣೀರು, ಗೊಂದಲದಲ್ಲಿರ್ತೀರ. ಎಲ್ಲವನ್ನು ಬ್ಯಾಲೆನ್ಸ್ ಮಾಡಿಕೊಳ್ಬೇಕು, ಎಲ್ಲವನ್ನು ಕಂಟ್ರೋಲ್ ಮಾಡಬೇಕು. ನಾಳೆ ನಿಮ್ಮ ಜೀವನ ನಿಮ್ಮ ಹುಡುಗ ಅಥವಾ ಹುಡುಗಿ ಜೊತೆ ಚೆನ್ನಾಗಿ ಇರಬೇಕು, ಮ್ಯಾರೇಜ್ ಆಗಬೇಕು, ಅವ್ರು ನಿಮ್ಮ ರಿಲೇಷನ್ಶಿಪ್ಪಲ್ಲಿ ರಿಟರ್ನ್ ಬರಬೇಕು, ಎಲ್ಲನೂ ಸರಿ ಹೋಗಬೇಕು, ಮನೆಯವರು ಕೂಡ ಒಪ್ಪಬೇಕು ಅಂದರೆ ನೀವಿಲ್ಲಿ ಆದಷ್ಟು ಏನು ಹೇಳಿದ್ದೇನೆ ಅದರ ಮೇಲೆ ಸ್ವಲ್ಪ ಫೋಕಸ್ ಮಾಡಿ. ಅಕ್ಕ ಏನಕ್ಕೆ ಹೇಳಿದ್ದಾರೆ ಅಂತ ನಿಮಗೆ ಗೊತ್ತಿರ್ಬೋದು. ಸೊ ಸಿಗಲ್ಲ ಅನ್ನೋದು ಯಾವುದೂ ಕೂಡ ಇಲ್ಲ. ನಮ್ಮ ಮನಸ್ಸಿನ ಇಚ್ಛೆ ಸರಿಯಾಗಿದ್ದರೆ, ಸ್ಟ್ರಾಂಗ್ ಆಗಿದ್ದರೆ, ನೀವು ದೇವರಿಗೆ ಸರಿಯಾಗಿದ್ದರೆ ಖಂಡಿತವಾಗಿಯೂ ಏನನ್ನು ಬೇಕಿದ್ರೂ ಪಡ್ಕೊಳ್ಬೋದು, ಎಂಥವರ ಮನಸ್ಸನ್ನು ಬೇಕಿದ್ರೂ ಪರಿವರ್ತನೆ ಮಾಡ್ಬೋದು. ಹಾಗೆಯೇ ನಿಮಗೆ ನಾನು ಮಾಡುವಂಥ ವೀಡಿಯೋಸಿಂದ ಯೂಸ್ ಇದೆ, ಹೆಲ್ಪ್ ಆಗ್ತಾ ಉಂಟು ಅಂದರೆ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆಯೇ ನಿಮಗೆ ಯೂಟ್ಯೂಬಲ್ಲಿ ಏನಾದರೂ ನಾನು ಮಾಡುವ ವೀಡಿಯೋಸಿಂದ ಯೂಸ್ ಆಗ್ತಾ ಉಂಟು ಅಂದರೆ ನೀವು ನನಗೆ ಪೇ ಮಾಡ್ಬೋದು. ಸೊ ಯೂಟ್ಯೂಬ್ ಥ್ಯಾಂಕ್ಸ್ ಅಂತ ಒಂದು ಆಪ್ಷನ್ ಉಂಟು. ಸೊ ಇಲ್ಲಿ ಮಾಡಲೇಬೇಕು ಅಂತ ಇಲ್ಲ, ಸೊ ಜಸ್ಟ್ ಇದು ಆಪ್ಷನ್ ಉಂಟು. ಸೊ ಹೇಳಿದೆ ಹಾಗೆ. ಸೊ ಏನಾದರೂ ನಿಮಗೆ ಫ್ಯೂಚರಲ್ಲಿ ಒಳ್ಳೆಯದಾಯಿತು, ಏನಾದರೂ ಆಯಿತು, ವರ್ಕೌಟ್ ಆಯಿತು ಅಂದರೆ, ಹಾಗೆಯೇ ಯಾರಿಗಾದರೂ ಜಾಯಿನ್ ಆಗಲಿಕ್ಕಿದ್ದರೆ ಜಾಯಿನ್ ಆಗ್ಬೋದು. ಸಬ್ಸ್ಕ್ರೈಬರ್ ಪಕ್ಕದಲ್ಲಿ ಜಾಯಿನ್ ಬಟನ್ ಉಂಟು. ಪರ್ಸ್ನಲ್ ರೀಡಿಂಗ್ ಮಾಡಿಬಿಟ್ಟು ಗೈಡ್ಲೈನ್ಸ್ ಕೊಡ್ತೇನೆ, ಕೆಲವೊಂದು ಮಂತ್ರಗಳನ್ನು ಹೇಳಿಕೊಡ್ತೇನೆ, ಕೆಲವೊಂದು ತಂತ್ರಗಳನ್ನು ಹೇಳಿಕೊಡ್ತೇನೆ. ನಿಮಗೆ ನಾನು ಹೇಳುವಾಗ ಸಾತ್ವಿಕ ಕ್ರಮದಿಂದ ಮಾಡುವಂಥ ಮಂತ್ರಗಳನ್ನು ಹೇಳಿಕೊಡ್ತೇನೆ. ಕೆಲವೊಂದನ್ನು ನಾನೇ ನಿಮ್ಮ ಪರವಾಗಿ ಮಾಡ್ತೇನೆ. ಹಣಕಾಸಿಗೆ ಸಂಬಂಧಿಸಿ ಕೋರ್ಟಿನಲ್ಲಿರುವಂಥ ಕೇಸ್ ಇರ್ಬೋದು, ಅಥವಾ ಗಂಡ ಹೆಂಡತಿಯ ಸಮಸ್ಯೆ, ಪ್ರೇಮಿಗಳ ಸಮಸ್ಯೆ, ಮಕ್ಕಳ ಸಮಸ್ಯೆ, ಮಂತ್ರ ವಶೀಕರಣ, ಅಥವಾ ಇನ್ಯಾವುದೇ ಸಮಸ್ಯೆ, ಗುಪ್ತ ಆಸೆಗಳು ಏನೇ ಇದ್ರೂ ಶೇರ್ ಮಾಡ್ಬೋದು. ನೀವೇನು ಶೇರ್ ಮಾಡ್ತೀರೋ ಅದು ಹೈಡ್ ಆಗಿರುತ್ತೆ. ಪ್ರತಿಯೊಂದು ಸಮಸ್ಯೆಗೂ ಪರಿಹಾರ ಇದ್ದೇ ಇರುತ್ತೆ, ಅದನ್ನು ನೀವು ಮಾಡಬೇಕಾಗುತ್ತೆ. ಕೆಲವೊಂದನ್ನು ನಾನೇ ಮಾಡ್ತೇನೆ. ಪ್ರತಿಯೊಂದು ವಿಷಯದಲ್ಲೂ ತಾಳ್ಮೆಯಿಂದ ಇರಿ. ಆದಷ್ಟು ಯಾರಿಗಾದರೂ ಜಾಯಿನ್ ಬಟನ್ ಬೇಕಿದ್ದರೆ ಜಾಯಿನ್ ಆಗ್ಬೋದು. ಮತ್ತು ಯಾರಿಗೆ ಪರ್ಸ್ನಲ್ ಪ್ರಾರ್ಥನೆ ಬೇಕು ಕಮೆಂಟಲ್ಲಿ ಹೇಳಿ. ಸೊ ಪರ್ಸ್ನಲ್ ಪ್ರಾರ್ಥನೆಗೆ ಪೇ ಮಾಡಬೇಕು ಅಂತೆಲ್ಲ ಕೆಲವೊಂದು ಮಂತ್ರಗಳನ್ನು ನಿಮ್ಮ ಪರವಾಗಿ ಜಪ ಮಾಡ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ನಾನು ಆರಾಧ್ಯ ದೇವರ ಕೊರಗಜ್ಜ ಹಾಗೂ ಮಹಾವಿಷ್ಣು ಮಹಾದೇವರ ಅನುಗ್ರಹ ಸದಾ ನಿಮ್ಮ ಮೇಲೆ ಇರಲಿ ಅಂತ ಪ್ರಾರ್ಥಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.